ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ, ರಾಯರು ಎಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ. ಈ ಮಂತ್ರವನ್ನು ಹೇಳಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡಿದ್ದೇ ಆದರೆ ಅವರ ಎಂತಹ ಕಷ್ಟಗಳು ಕೂಡ ಮಂಜಿನ ರೀತಿ ಕರಗುತ್ತವೆ. ರಾಯರು ದೇಹ ತ್ಯಾಗ ಮಾಡಿ ಸುಮಾರು 356 ವರ್ಷಗಳೇ ಕಳೆದರೂ ಅವರ ಶಕ್ತಿಯಾಗಲಿ ಅವರ ಭಕ್ತರಾಗಲಿ ಯಾವುದೂ ಕಡಿಮೆಯಾಗಿಲ್ಲ. ದಿನೇ ದಿನೇ ಅವರ ಕೀರ್ತಿ ಪವಾಡಗಳು ಹೆಚ್ಚುತ್ತಿವೆ. ಕಾರಣ, ಅವರ ಪವಾಡಗಳ ಬಗ್ಗೆ ಹೇಳೋಕ್ಕೆ ಶುರು ಮಾಡಿದರೆ ಈ ಒಂದು ವಿಡಿಯೋ ಆಗಲಿ ಈ ಒಂದು ಜನ್ಮ ಆಗಲಿ ಸಾಕಾಗೋಲ್ಲ ಸ್ನೇಹಿತರೆ. ಕಾರಣ, ಪ್ರತಿನಿತ್ಯ ಲಕ್ಷಾಂತರ ಭಕ್ತರು ರಾಯರ ಪವಾಡಗಳನ್ನು ಅನುಭವಿಸುತ್ತಾ ಬಂದಿದ್ದಾರೆ. ತಮ್ಮ ದಿನನಿತ್ಯದ ಬದುಕಿನಲ್ಲಿ ಎಷ್ಟೋ ಮಂದಿ ಕೇವಲ ಅವರ ನಾಮಸ್ಮರಣೆಯಿಂದಲೇ ಪವಾಡಗಳನ್ನು ಒಳಿತನ್ನು ಕಂಡಿದ್ದಾರೆ. ಆದರೆ ಅವರಿಗೆ ಪರಿಪೂರ್ಣವಾಗಿ ಶರಣಾಗಬೇಕು. ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸದೆ ಶುದ್ಧ ಮನಸ್ಸಿನಿಂದ ಬೇಡಿದ್ದೇ ಆದರೆ ಖಂಡಿತ ಅವರ ಬದುಕಲ್ಲಿ ಬೆಳಕನ್ನು ಕಾಣುತ್ತಾರೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಇಂಥದ್ದೇ ಸ್ವಾರಸ್ಯಕರ ವಿಷಯಗಳ ಬಗ್ಗೆ ತಿಳಿಯಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ರಾಯರು ಬೇಡಿದನು ನೀಡೋ ಕರುಣಾಮಯಿ. ನಾನು ಮೊದಲೇ ಹೇಳಿದ ಹಾಗೆ ರಾಯರ ಪವಾಡಗಳ ಹೇಳಲು ಶುರು ಮಾಡಿದರೆ ಈ ವಿಡಿಯೋ ಸಾಕಾಗಲ್ಲ. ಆದರೂ ಕೆಲವೊಂದಿಷ್ಟು ಪವಾಡಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸ್ನೇಹಿತರೆ, ರಾಯರ ಬೆನ್ನ ಹಿಂದೆ ಅಸಂಖ್ಯಾತ ಶಿಷ್ಯವೃಂದವೇ ಇದ್ದರು. ರಾಯರ ಪವಾಡಗಳು ಎಂದ ಕೂಡಲೇ 4 ಮಂದಿಯ ಹೆಸರು ಕೇಳಿಬರುತ್ತೆ. ಆ 4 ಮಹನೀಯರೇ ವೆಂಕಣ್ಣ, ವೆಂಕಟ, ರಾಮಚಂದ್ರ ಮತ್ತು ಅಪ್ಪಣ್ಣಾಚಾರ್ಯ. ಇದರಲ್ಲಿ ವೆಂಕಣ್ಣ ದನ ಕಾಯುವವ. ರಾಯರು ಹೋಗುವಾಗ ಮಾರ್ಗ ಮಧ್ಯೆ ರಾಯರಿಗೆ ಅಚಾನಕ್ಕಾಗಿ ಸಿಕ್ಕ ವೆಂಕಣ್ಣ ರಾಯರ ಬಳಿ ತನ್ನ ನೋವನ್ನು ಅಳಲನ್ನು ಹೇಳ್ಕೊತಾನೆ. ರಾಯರಿಗೆ, ನಾನೊಬ್ಬ ಅನಕ್ಷರಸ್ಥ, ನಾನು ಓದಲು ತುಂಬ ಆಸೆ, ಆದರೆ ನನಗೆ ಆಗುತ್ತಿಲ್ಲ ರಾಯರೇ, ನನ್ನ ತಂದೆ ದನ ಕಾಯಲು ಹಾಕಿದ್ದಾರೆ ಎಂದು ರಾಯರಲ್ಲಿ ತನ್ನ ನೋವನ್ನು ಹೇಳ್ಕೊತಾನೆ. ರಾಯರು ವೆಂಕಣ್ಣನಿಗೆ, ವೆಂಕಣ್ಣ, ಎಂತಹ ಸಂದರ್ಭವೇ ಇರಲಿ, ಕಠಿಣ ಸಂದರ್ಭವೇ ಇರಲಿ, ನನ್ನನ್ನು ನೆನೆ, ನನ್ನನ್ನು ಸ್ಮರಿಸು ಅಂತ ಹೇಳಿ ಮಂತ್ರಾಕ್ಷತೆಯನ್ನು ನೀಡಿ ಅಲ್ಲಿಂದ ಹೊರಡುತ್ತಾರೆ. ಅಂತಹ ಸಂದರ್ಭವೊಂದು ವೆಂಕಣ್ಣನಿಗೆ ಒಮ್ಮೆ ಕಾಣಿಸಿಕೊಳ್ಳುತ್ತೆ. ವೆಂಕಣ್ಣ ದನ ಕಾಯುತ್ತಿರುವಾಗ ಆ ಪ್ರಾಂತ್ಯವನ್ನು ಆಳುತ್ತಿದ್ದ ಅಧೋನಿಯ ನವಾಬ ಸಿದ್ದಿಕ್ ಮಸೂದ್ ಖಾನ್ ತನ್ನ ಬೆಂಬಲಿಗ ಪಡೆಯೊಂದಿಗೆ ಯುದ್ಧ ಮಾಡಲು ಹೊರಟಿದ್ದ. ನವಾಬ ಆ ಕಡೆ ಬರುತ್ತಾನೆ. ಈ ಭಾಗಕ್ಕೆ ಬರುವಷ್ಟರಲ್ಲಿ ಸಂದೇಶಗಾರರು ಒಂದು ಸಂದೇಶವನ್ನು ತಲುಪಿಸಿರುತ್ತಾರೆ. ಆದರೆ ರಾಜನಿಗೆ ಅರ್ಥವಾಗೋದಿಲ್ಲ. ಕಾರಣ, ಅದು ಸ್ಥಳೀಯ ಭಾಷೆಯಲ್ಲಿ ಇರುತ್ತೆ. ಅಲ್ಲೇ ಕೀರ್ತನೆಗಳನ್ನು ಆಡುತ್ತಿದ್ದ ವೆಂಕಣ್ಣನನ್ನು ಕರೆದು ಓದುವಂತೆ ಸೂಚಿಸುತ್ತಾನೆ ನವಾಬ. ನನಗೆ ಅಕ್ಷರ ಗೊತ್ತಿಲ್ಲ, ಓದಲಾಗಲ್ಲ ಎಂದ ವೆಂಕಣ್ಣನ ಮೇಲೆ ಸಿಟ್ಟಾಗುತ್ತಾನೆ ರಾಜ. ಓದು, ಇಲ್ಲವೇ ತಲೆದಂಡವಾಗುತ್ತದೆ ಎಂದು ಆದೇಶ ಮಾಡುತ್ತಾನೆ. ಇದೇನು ಹೀಗಾಯ್ತಲ್ಲ, ಏನು ಮಾಡೋದು, ಈಗೇನು ಮಾಡೋದು ಅಂತ ಗಾಬರಿಗೊಳಗಾದ ವೆಂಕಣ್ಣನಿಗೆ ರಾಯರು ಹೇಳಿದ ಮಾತು ನೆನಪಾಗುತ್ತೆ. ಕೂಡಲೇ ರಾಯರನ್ನು ನೆನೆಯುತ್ತಾನೆ. ಅನಕ್ಷರಸ್ಥ ವೆಂಕಣ್ಣನ ನಾಲಿಗೆಯ ಮೇಲೆ ಸರಸ್ವತಿ ಹರಿಯುತ್ತಾಳೆ. ನವಾಬನಿಗೆ ಎರಡೆರಡು ಸಿಹಿ ಸುದ್ದಿ ಸಿಗುತ್ತದೆ. ಒಂದು ಕಡೆ ಯುದ್ಧದಲ್ಲಿ ನವಾಬನ ಸೈನ್ಯ ಗೆದ್ದಿದೆ, ನೀವು ಬರುವ ಅವಶ್ಯಕತೆಯೇ ಇಲ್ಲ ಎಂದು ಇರುತ್ತೆ. ಮತ್ತೊಂದು ವಿಷಯ, ನವಾಬನಿಗೆ ಗಂಡು ಮಗುವಾಗಿರ್ತದೆ. ಸಿಹಿ ಸುದ್ದಿ ಕೇಳಿದ ನವಾಬ ಸಂದೇಶ ಓದಿದ ವೆಂಕಣ್ಣನಿಗೆ ಬಹುಮಾನ ಕೊಟ್ಟು ತಮ್ಮ ಆಸ್ಥಾನದಲ್ಲಿ ದಿವಾನನಾಗಿ ನೇಮಕ ಮಾಡ್ಕೊಳ್ತಾನೆ. ಸ್ನೇಹಿತರೆ, ಮತ್ತೊಮ್ಮೆ ರಾಮಾಪುರ ಅನ್ನೋ ಊರಲ್ಲಿ ರಾಯರು ಸಂಚಾರ ಮಾಡುವಾಗ ಆಗಸ್ಟಿ ವಿವಾಹವಾಗಿದ್ದ ನವಜೋಡಿಗೆ ಆಶೀರ್ವಾದ ನೀಡ್ತಾರೆ. ವೆಂಕಟಾಚಾರ್ಯ ಅಂತ ಆ ವರನ ಹೆಸರು. ದೀರ್ಘಾಯುಷ್ ಸಿಗಲಿ ಎಂದು ವರನಿಗೆ, ದೀರ್ಘ ಸುಮಂಗಲಿ ಭವ ಎಂದು ವಧುವಿಗೆ ಆಶೀರ್ವಾದ ನೀಡ್ತಾರೆ. ಇಷ್ಟು ಹೇಳಿ ರಾಯರು ವಿಶ್ರಾಂತಿಗೆ ತೆರಳುತ್ತಾರೆ. ಅದೇನೋ ಗ್ರಾಚಾರವೋ ಆ ಒಂದು ಕಚ್ಚಿ ವೆಂಕಟಾಚಾರ್ಯ ಸಾವಿಗೀಡಾಗ್ತಾನೆ. ದೇಹ ನೀಲಿಗಟ್ಟುತ್ತದೆ. ಶೋಕತಪ್ತಳಾದ ವಧು ಮಹಾಮಹಿಮ ರಾಯರ ಬಳಿ ದೌಡಾಯಿಸುತ್ತಾಳೆ. ಗುರುಗಳೇ, ಇದೇನಾಯಿತು ನಿಮ್ಮ ಆಶೀರ್ವಾದ, ನನ್ನ ಪತಿ ಸತ್ತು ಮಲಗಿದ್ದಾನಲ್ಲ ಎಂದು ಗೋಳಾಡುತ್ತಾಳೆ. ಕೂಡಲೇ ಬಂದ ರಾಯರು ನೆಲದಲ್ಲಿದ್ದ ಮಣ್ಣನ್ನು ತೆಗೆದುಕೊಂಡು ಮಂತ್ರೋಪಚಾರ ಮಾಡಿ ಸತ್ತವರನ ಬಾಯಿಗೆ ಹಾಕ್ತಾರೆ. ಅಲ್ಲಿದ್ದವರೆಲ್ಲ ಬೆಕ್ಕ ಸಬೆರಗಾಗುವಂತೆ ವಿಷವಿಳಿದು ವರ ಬದುಕುಳಿಯುತ್ತಾನೆ. ಮುಂದೆ ಈತ ರಾಯರ ಪರಮ ಶಿಷ್ಯನಾಗುತ್ತಾನೆ. ಸ್ನೇಹಿತರೆ, ರಾಯರು ದೈಹಿಕವಾಗಿ ಇದ್ದಾಗಲೂ ಕೂಡ ರಾಯರು ಪವಾಡಗಳನ್ನು ಮಾಡಿದ್ದಾರೆ. ದೈಹಿಕವಾಗಿ ಇಲ್ಲದೇ ಇದ್ದಾಗಲೂ ಕೂಡ ಅವರ ನಾಮಸ್ಮರಣೆಯಿಂದಲೇ ಎಷ್ಟೋ ಪವಾಡಗಳು ನಡೆದಿವೆ. ಹೀಗೆ ಒಮ್ಮೆ 19ನೇ ಶತಮಾನದಲ್ಲಿ ಬ್ರಿಟಿಷರು ಭಾರತವನ್ನು ಆಳುತ್ತಿದ್ದಾಗ ಅವರು ಎಲ್ಲ ಇಮಾಮ್ ಭೂಮಿಯನ್ನು ರದ್ದುಗೊಳಿಸುವ ಕಾನೂನನ್ನು ಜಾರಿಗೆ ತಂದರು.
ಭೂಮಿಯನ್ನು ಸರ್ಕಾರ ಕಸಿದುಕೊಳ್ಳಲು ಬಯಸಿತು. ಆದರೆ ಜನರು ಸರ್ಕಾರಕ್ಕೆ ಪ್ರಾತಿನಿಧ್ಯವನ್ನು ಕೊಟ್ಟರು. ಸರ್ಕಾರವು ಈ ಬಗ್ಗೆ ವಿಚಾರಣೆ ನಡೆಸಿ ಸೂಕ್ತ ಶಿಫಾರಸು ಮಾಡಲು ವಸಾಹತು ಅಧಿಕಾರಿ ಥಾಮಸ್ ಮನ್ರೋ ಅವರನ್ನು ನೇಮಿಸಿತು. ತನ್ನ ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ಮನ್ರೋ ಅವರು ಮಂಚಾಲೆಯ ಕಂದಾಯ ಅಧಿಕಾರಿಯನ್ನು ಭೇಟಿ ಮಾಡ್ತಾರೆ ಮತ್ತು ಸ್ಥಳದ ಇತಿಹಾಸ ಮತ್ತು ರಾಯರು ಮಾಡಿದ ಪವಾಡಗಳ ಬಗ್ಗೆ ತಿಳ್ಕೊತಾರೆ. ಅವರು ಮಂಚಾಲೆಗೆ ಭೇಟಿ ನೀಡಿದರು ಮತ್ತು ಗೌರವದಿಂದ ಬೃಂದಾವನಕ್ಕೆ ಹೋದರು. ಅವರ ಶೂಗಳು, ಕ್ಯಾಪ್ಗಳು ಎಲ್ಲ ತೆಗೆದು ಹೋಗುವುದನ್ನು ಅವರ ಸಹಾಯಕರು ಕೂಡ ಗಮನಿಸಿದರು. ಅವರು ಸಾಮಾನ್ಯವಾಗಿ ಬೃಂದಾವನದ ಮುಂದೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದ ನಂತರ ಬೃಂದಾವನವನ್ನು ಸುತ್ತಿದ್ರು. ಆಶ್ಚರ್ಯಚಕಿತರಾದ ಅವನ ಸಹಾಯಕರು ಅವನನ್ನು ಕೇಳಿದಾಗ, ರಾಯರು ನನಗೆ ಬೃಂದಾವನದಿಂದ ಬಂದು ಆ ಸ್ಥಳದ ಐತಿಹಾಸಿಕ ಮತ್ತು ಪಾವಿತ್ರ್ಯತೆಯ ಭೂಮಿಯನ್ನು ಯಾಕೆ ಕಸಿದುಕೊಳ್ಳಬಾರದು ಎಂದು ಪರಿಪೂರ್ಣ ಇಂಗ್ಲೀಷ್ನಲ್ಲಿ ಎಲ್ಲ ವಿವರಿಸಿದರು ಅಂತ ಹೇಳಿದರು. ಈ ವಿಸ್ಮಯಕಾರಿ ಘಟನೆಯ ಸಾಕ್ಷಿಯಾಗಿ ರಾಯರು ಅವರಿಗೆ ನೀಡಿದ ಮಂತ್ರಾಕ್ಷತೆಯನ್ನು ತೋರಿಸಿದರು. ಹಾಗೆಯೇ ಅವರು ತಂಗಿದ್ದ ಸ್ಥಳಕ್ಕೆ ಹೋಗಿ ರಾತ್ರಿ ಊಟದಲ್ಲಿ ಮಂತ್ರಾಕ್ಷತೆಯನ್ನು ಬಳಸಬೇಕೆಂದು ಆದೇಶಿಸಿದರು ಮತ್ತು ತಕ್ಷಣವೇ ಮದ್ರಾಸ್ ರಾಜ್ಯಪಾಲರಿಗೆ ಜಮೀನುಗಳನ್ನು ಕಸಿದುಕೊಳ್ಳಬಾರದು ಎಂದು ಶಿಫಾರಸನ್ನ ಮಾಡ್ತಾರೆ. ಮುಂದೆ ಅಲ್ಲಿಂದ ಹೊರಟ ಮನ್ರೋ ಅವರಿಗೆ ಆಶ್ಚರ್ಯ ಸಂಗತಿಯೊಂದು ನಡೆಯಿತು. ಸಂಬಂಧಿಯೊಬ್ಬರ ಅನಾರೋಗ್ಯದ ಕಾರಣ ಮದ್ರಾಸಿನ ಗವರ್ನರ್ ಇಂಗ್ಲೆಂಡಿಗೆ ಹಿಂತಿರುಗಬೇಕಾಯಿತು. ಅದರಿಂದ ಮನ್ರೋ ಗವರ್ನರ್ ಆಗಲು ಆದೇಶಿಸಲಾಯಿತು. ರಾಯರ ಕೃಪೆಯಿಂದಲೇ ತನಗೆ ನಿಲುಕದ ಈ ಹುದ್ದೆ ಸಿಕ್ಕಿದೆ ಎಂದು ಸಂಪೂರ್ಣ ಮನವರಿಕೆ ಮಾಡಿಕೊಂಡು ಪ್ರಮಾಣ ವಚನ ಸ್ವೀಕರಿಸಿದರು. ಆಶ್ಚರ್ಯವೆಂದರೆ ಅವರೇ ಶಿಫಾರಸು ಮಾಡಿದ ಮಂಚಾಲೆಯ ಫೈಲೆ ಮೊದಲಿಗೆ ಇದ್ದುದನ್ನು ನೋಡಿ ಆಶ್ಚರ್ಯಗೊಂಡಿದ್ದರು ಮತ್ತು ತಕ್ಷಣವೇ ಜಮೀನುಗಳನ್ನು ಕಸಿದುಕೊಳ್ಳಬಾರದು ಎಂದು ಆದೇಶ ಹೊರಡಿಸಿದರು. ಕಾಲಾಂತರದಲ್ಲಿ ಮನ್ರೋ ಅವರಿಗೆ ಗೌರವಗಳು, ಬಿರುದುಗಳು ಸಿಕ್ಕವು. ಅವರು ನಿವೃತ್ತರಾಗುವ ಹೊತ್ತಿಗೆ ಸರ್ ಥಾಮಸ್ ಮನ್ರೋ ಆದರು ಎಂದು ಅವರೇ ತಮ್ಮ ಬಗ್ಗೆ ಬರೆದುಕೊಂಡಿರುವುದು ಈಗಲೂ ಮದ್ರಾಸಿನಲ್ಲಿ ದಾಖಲೆಗಳಲ್ಲಿ ದಾಖಲಾಗಿವೆ. ಸ್ನೇಹಿತರೆ, ರಾಯರು ಮಹಾಮಹಿಮರು, ಕೇಳಿದರೆ ನೀಡೋ ಕರುಣಾಮಯಿ. ಮನಸ್ಸಿನಲ್ಲಿ ರಾಯರನ್ನು ನೆನೆದು ಶ್ರೀ ಗುರು ರಾಘವೇಂದ್ರ ಎಂದರೆ ಕಷ್ಟಗಳು ಮಂಜಿನಂತೆ ಕರಗುತ್ತವೆ. ಸ್ನೇಹಿತರೆ, ಆದ್ದರಿಂದ ರಾಯರನ್ನು ನೆನೆಯೋಣ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಓಂ ನಮಃ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಇಂಥದ್ದೇ ಹೆಚ್ಚಿನ ಸ್ವಾರಸ್ಯಕರ ವಿಷಯಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.